ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನಿನ್ನೆ ಒಂದು ಕಲ್ಕತ್ತಾ ಕಾಟನ್ ಸೀರೆ ತೋರಿಸಿದ್ದೆ ನಾನು ಶಾಪಿಂಗ್ ಮಾಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಸ್ಸಾಂ ಸ್ಪೆಷಲ್ ಸೀರೆನ ತೋರಿಸ್ತೀನಿ ಅಂತ ಹೇಳಿದ್ದೆ. ನಾನು ಪರ್ಚೇಸ್ ಮಾಡಿರೋದು ಇದು ಮಲ್ಬರಿ ಸಿಲ್ಕ್ ಆಗಿರೋದ್ರಿಂದ ಇದನ್ನು ತೋರಿಸ್ಬೇಕಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ನಾನು ಅಲ್ಲಿ ಮೊನ್ನೆ ನಮ್ಮ ಸಿಲ್ಕ್ ಇಂಡಿಯಾ ಎಕ್ಸಿಬಿಷನ್ ಹಾಕಿದ್ರು ಮೈಸೂರಲ್ಲಿ, ನಂಜರಾಜ್ ಬಹದ್ದೂರ್ ಚೌಟ್ರಿಯಲ್ಲಿ. ಅಲ್ಲಿ ಪರ್ಚೇಸ್ ಮಾಡಿರುವ ಸ್ಯಾರಿ ಇದು ಅವ್ರು ಹೇಳಿದ್ದು ಪ್ಯೂರ್ ಮಲ್ಬರಿ ಸಿಲ್ಕ್ ಅಂತ. ಮತ್ತು ಇದನ್ನು ನಾನು ಯಾಕೆ ಇವತ್ತು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ಈಗ ತುಂಬ ಜನ ಮಲ್ಬರಿ ಸಿಲ್ಕ್ ಎಲ್ಲ ಸೀರೆಗಳಲ್ಲೂ ಮಲ್ಬರಿ ಸಿಲ್ಕ್ ಹಾಕಿರ್ತಾರ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಮೈಸೂರಿನ ಚಾಮುಂಡಿ ಸಿಲ್ಕ್ಸ್ ಸೀರೆಗಳನ್ನ ಒಂದು ತೋರಿಸಿದ್ದೆ ಒಂದು ವಿಡಿಯೋ ಮಾಡಿ. ಆ ವಿಡಿಯೋದಲ್ಲಿ ಕೆಲವರು ಇದು ಮಲ್ಬರಿ ಸಿಲ್ಕಲ್ಲಿ ಅಂತ ಹೇಳಿದರು ಕಮೆಂಟ್ ಸೆಕ್ಷನಲ್ಲಿ. ಹಾಗಾಗಿ ಒಂದು ಕ್ಲಾರಿಫಿಕೇಷನ್ನು ನನಗೆ ತಿಳಿದಿರೋಷ್ಟು ನಾನು ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಏನಾಗುತ್ತೆ ಅಂತಂದರೆ ಎಲ್ಲ ಪ್ರದೇಶಗಳಲ್ಲೂ ಮಲ್ಬರಿ ಸಿಲ್ಕ್ನ ಬೆಳೀತಾರೆ, ಆ ರೇಷ್ಮೆನ ಬೆಳೀತಾರೆ. ಚೀನಾದಲ್ಲಿರ್ಬೋದು, ಬೇರೆ ಬೇರೆ ಅಸ್ಸಾಮಲ್ಲಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೀತಾರೆ. ಆದರೆ ಆ ವಾತಾವರಣಕ್ಕೆ ತಕ್ಕಂಗೆ, ಅಂದರೆ ಈಗ ವಾತಾವರಣ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಕೆಲವು ರೋಸ್ಗಳು ಹಿಮಾಚಲ ಪ್ರದೇಶಗಳಲ್ಲಿ ಮತ್ತು ಕೆಲವು ಒಳ್ಳೆ ತಣ್ಣನೆ ಇರೋ ಜಾಗದಲ್ಲಿ ಬೆಳೆಯುವಂಥ ಹೂಗಳು ನಮಗೆ ಇಲ್ಲ ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂತಂದರೆ, ಅದೇ ರೀತಿ ರೇಷ್ಮೆ ಗೂಡುಗಳಿರುತ್ತಲ್ಲ, ಅದು ವ್ಯತ್ಯಾಸ ಆಗತ್ತಂತೆ ಪ್ರದೇಶದಿಂದ ಪ್ರದೇಶಕ್ಕೆ. ಹಾಗಾಗಿ ಸೀರೆ ಬಟ್ಟೆಗಳ ಟೆಕ್ಸ್ಚರ್ ಮತ್ತು ದಾರಗಳಲ್ಲೂ ವ್ಯತ್ಯಾಸ ಆಗತ್ತೆ ಅಂತ ಕೆಲವು ಎಕ್ಸ್ಪರ್ಟ್ಸ್ಗಳು ಹೇಳೋದು. ಈಗ ಚೀನಾದಲ್ಲಿ ನಾವು ಸಿಲ್ಕೆಲ್ಲ ನಾವು ಕ್ರೇಪ್ ಸಿಲ್ಕ್ ಸೀರೆಗೆಲ್ಲ ಆ ಒಂದು ರೇಷ್ಮೆನ ಉಪಯೋಗಿಸ್ತಾರಂತ ನಾನು ಕೆಲವು ಕ್ರೇಪ್ ಸಿಲ್ಕ್ ಸೀರೆಗಳ ವಿಡಿಯೋಗಳಲ್ಲಿ ಹೇಳಿದ್ದೆ. ಏನಾಗುತ್ತೆ ಅಂತಂದರೆ, ಅಲ್ಲಿ ವಾತಾವರಣಕ್ಕೆ ತಕ್ಕಂಗೆ ಆ ರೇಷ್ಮೆ ದಾರಗಳು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅವರು. ಆದರೆ ನಿಮಗೆ ವಾತಾವರಣಕ್ಕೆ ತಕ್ಕಂಗೆ ಆ ಬೆಳೆ ಬದಲಾವಣೆ ಆಗುತ್ತೆ, ರೇಷ್ಮೆ ಬೆಳೆ. ಹಾಗಾಗಿ ನಮ್ಮ ಮೈಸೂರು ಭಾಗದಲ್ಲಿ ಬೆಳೆಯೋದನ್ನು KSIC ಸ್ಯಾರಿಗಳಿಗೆ ಹಾಕಿರ್ತಾರೆ. ಫಸ್ಟ್ ಥ್ರೆಡ್ ಹಾಕಿರ್ತಾರೆ. ಮೊದಲೆಲ್ಲ ಫಸ್ಟ್ ಥ್ರೆಡ್ನ ಹಾಕ್ತಾಯಿದ್ರು KSIC ಸ್ಯಾರಿಗಳಲ್ಲಿ. ಏನಕ್ಕೆ KSIC ಹಾಕೋ ಮಲ್ಬರಿನೇ ಇದರಲ್ಲೂ ಹಾಕಿರ್ತಾರೆ ಅಂತಲೇ ನಾನು ಈ ಟಾಪಿಕ್ನ ಇಟ್ಕೊಂಡೆ ಇವತ್ತು. ಯಾಕಂದರೆ ತುಂಬ ಜನಕ್ಕೆ ಈ ವಿಚಾರಗಳು ಗೊತ್ತಿರಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇದು ಆ ಕುಕೂನ್ಸ್ ಇರುತ್ತಲ್ಲ, ಆ ರೇಷ್ಮೆ ಗೂಡುಗಳು ಕಟ್ಟುತ್ತಲ್ಲ, ಅದರಲ್ಲಿ ವ್ಯತ್ಯಾಸಗಳಾಗುತ್ತೆ ಅಷ್ಟೇ ಹೊರತು ಆವಾಗ ಬಟ್ಟೆ ಟೆಕ್ಸ್ಚರನ್ನು ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೊಂದು ಪಿಂಕ್ ಕಲರ್ ಸ್ಯಾರಿ, ಹಾಟ್ ಪಿಂಕ್ ಕಲರ್ ಸ್ಯಾರಿ. ಇದು ಅಸ್ಸಾಂ ಸ್ಪೆಷಲ್ ಸ್ಯಾರಿ. ಇದು ನಾನು ಪರ್ಚೇಸ್ ಮಾಡಿದ್ದೆ, ಆ ವಿಡಿಯೋ ಹಾಕಿದ್ದೆ ನಾನು ನಿಮಗೆ. ಇಲ್ಲಿ ನೋಡಿ, ಈ ಥರ ಇದೆ ಇದು ಸೆರಗು, ಮತ್ತು ಇದು ಬ್ಲೌಸ್ ಪೀಸ್ ಬರುತ್ತೆ. ಇದು ನೋಡಿ ಬ್ಲೌಸ್ ಪೀಸು. ನಿಮಗೆ ಮೆಟೀರಿಯಲ್ಲು ಹತ್ರದಿಂದ ನೋಡಿ ಅದೇ ಶೈನಿಂಗ್ ಇದೆ. ಮತ್ತು ನಿಮಗೆ ಸ್ವಲ್ಪ ನಾವು KSIC ನೋಡಿದಾಗ ಅನಿಸುತ್ತಲ್ಲ, ಅದೇ ಆ ಫೀಲಿಂಗೇ ಬಂತು ನನಗೆ. ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ಅಲ್ಲಿ ಸುಮಾರು ಇತ್ತು ಈ ಥರ ಸ್ಯಾರಿಗಳಲ್ಲಿ. ಇಲ್ಲಿ ನೋಡಿ, ಹತ್ರದಿಂದ ನಿಮಗೆ ಗೊತ್ತಾಗ್ತಾ ಇರ್ಬೋದು ಶೈನಿಂಗು. ಅದೊಂದೇ ಡಿಫ್ರೆನ್ಸ್ ಅಷ್ಟೇ. ಈಗ ಎಲ್ಲ ಬೇರೆ ಹಾಕಿದ್ರೆ ನಿಮಗೆ ಆ ಥರ, ಈಗ ಕ್ರೇಪ್ ಸಿಲ್ಕ್ಗಳಲ್ಲಿ ಸಿಲ್ಕ್ ಹಾಕಿರಲ್ವಾ, ಖಂಡಿತ ಅದು ಸಿಲ್ಕೇನೆ, ಆದರೆ ಬೇರೆ ಪ್ರದೇಶದಾಗಿರುತ್ತೆ ಅಷ್ಟೇ. ತುಂಬ ಜನಕ್ಕೆ ಈ ಡೌಟ್ಸ್ ಇದೆ, ಅದು ಮಲ್ಬರಿ ಸಿಲ್ಕಾ ಇಲ್ವಾ ಅಂತ ತುಂಬ ಜನ ಕ್ವಶನ್ ಮಾಡ್ತಾರೆ. ಅದನ್ನು ಕಮೆಂಟ್ ಸೆಕ್ಷನಲ್ಲೂ ತುಂಬ ಜನ ಕೇಳಿದರು ಅದನ್ನು. ಇದು ನೋಡಿ, ಸೆರಗು ಈ ಥರ ಬರುತ್ತೆ ಇದ್ರದ್ದು, ಮತ್ತು ಜರಿ ಈ ಥರ ಇದೆ, ಇದ್ರದ್ದು ಬಾರ್ಡರ್ ಈ ಥರ ಇದೆ. ಅವ್ರು ಹೇಳಿದ್ದಾರೆ ಕಪ್ಪ ಆಗಲ್ಲ ಅಂತ. ಆ ಭರವಸೆ ಮೇಲೆ ನಾನು ಪರ್ಚೇಸ್ ಮಾಡಿದ್ದೀನಿ. ಇದನ್ನು 7,500 ಏನೋ ಹೇಳಿದ್ರು ಅವರು. ಆದರೆ ಸ್ವಲ್ಪ ಬಾರ್ಗೇನ್ ಮಾಡಿ ಬೈ ಮಾಡಿದ್ದು. ಇಲ್ಲಿ ನೋಡಿ, ಈ ಥರ ಟೆಕ್ಸ್ಚರ್ ಇದೆ ಮತ್ತು ತುಂಬ ಚೆನ್ನಾಗೂ ಇದೆ ಸೀರೆಗಳು. ತುಂಬ ಚೆನ್ನಾಗಿರೋ ಸೀರೆಗಳಿತ್ತು, ತುಂಬ ಬೇರೆ ಥರ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇದೊಂದು ಕ್ಲಾರಿಫಿಕೇಷನ್ನು ತುಂಬ ಜನಕ್ಕಿತ್ತು. ಇದು ಅದರಲ್ಲಿ ಮಲ್ಬರಿ ಸಿಲ್ಕಾ ಇದು ಇಲ್ವಾ, ನಿಮಗೆ ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕಲ್ಲಿ ಹಾಕೋದೆಲ್ಲ ಮಲ್ಬರಿ ಸಿಲ್ಕೇನೆ, ಆದರೆ ಸ್ವಲ್ಪ ಕ್ವಾಲಿಟಿ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ ವ್ಯತ್ಯಾಸ. ಇಲ್ಲಿ ನೋಡ್ತಾ ಇರ್ಬೋದು, ಬಿಲ್ಲು ನಾನು ತೋರಿಸ್ತೀನಿ ನಿಮಗೆ.
ನಿಮಗೆ ಸಿಲ್ಕ್ ಹಾಕಿಲ್ಲ ಅಂತಂದರೆ ಅದು ಬೇರೆ ಥರನೇ ಕಾಣಿಸುತ್ತೆ ಸೀರೆ. ನಿಮಗೆ ಆ ಕ್ರೇಪ್ ಅಂತಾರಲ್ಲ ಆ ಸಾಫ್ಟ್ನೆಸ್ಸು ಬರೋದೇ ಇಲ್ಲ ಕ್ರೇಪ್ ಸಿಲ್ಕಲ್ಲೂ ಕೂಡ. ಪ್ಯೂರ್ ಇದು ನಿಮಗೆ ಈಗ ಮೈಸೂರಲ್ಲಿ ಇಮಿಟೇಷನ್ ಮೈಸೂರು ಸಿಲ್ಕ್ಸ್ ಎಲ್ಲ ಬರುತ್ತಲ್ಲ ಸ್ವಲ್ಪ ಜಾಸ್ತಿ ದುಡ್ದು, ಅದರಲ್ಲೂ ಕೂಡ ಪ್ಯೂರ್ ಸಿಲ್ಕೇ ಆಗಿರುತ್ತೆ. ಆದರೆ ಕ್ವಾಲಿಟಿ ಗೂಡುಗಳ ಕ್ವಾಲಿಟಿ ಬೇರೆ ಆಗಿರುತ್ತೆ, ಕಡಿಮೆ ದುಡ್ದಾಗಿರುತ್ತೆ, ಅಷ್ಟೇ ವ್ಯತ್ಯಾಸ. ಸ್ವಲ್ಪ ಬಾರ್ಗೇನ್ ಮಾಡಿದ್ದಕ್ಕೆ ಅವರು ಇಲ್ಲಿ ನೋಡಿ, ಇದು ಸಿಲ್ಕ್ ಇಂಡಿಯಾ ಎಕ್ಸಿಬಿಷನು, ಇದು ಬಿಲ್ಲು 2026 ನೋಡ್ತಾ ಇರ್ಬೋದು. ಮತ್ತು ಇದು 5,500ಕ್ಕೆ ಕೊಟ್ಟರು ಬಾರ್ಗೇನ್ ಮಾಡಿದ್ದಕ್ಕೆ. ಈ ಥರ ಬಾರ್ಗೇನ್ ಮಾಡ್ಬೋದು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ. ಏನಕ್ಕೆ ಇದನ್ನು ನಾನು ಸ್ವಲ್ಪ KSIC ಜೊತೆ ಕಂಪೇರ್ ಮಾಡಬೇಕಾಯಿತು ಅಂತಂದರೆ, ನಿಮಗೆಲ್ಲ ಗೊತ್ತಿದೆ KSIC ಮಾತ್ರ ಮಲ್ಬರಿ ಸಿಲ್ಕ್ ಹಾಕ್ತಾರಂತ ಎಲ್ಲ ಹೇಳ್ತಾರೆ. ಇಲ್ಲ, ಎಲ್ಲ ರೇಷ್ಮೆ ಸೀರೆಗಳಲ್ಲೂ ಮಲ್ಬರಿ ಸಿಲ್ಕ್ ಇರುತ್ತೆ, ಕ್ವಾಲಿಟಿ ಡಿಫ್ರೆನ್ಸ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ನನ್ನ ಚಾನಲಲ್ಲಿ ಈ ಥರ ವಿಡಿಯೋಸು ತುಂಬ ಇದೆ, ಈ ಥರ ಇನ್ಫಾರ್ಮೇಷನ್ ಇರೋಂಥದ್ದು. ಹೋಗಿ ನೋಡ್ಕೊಂಡು ಬನ್ನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.